ಬಗ್ಗೆ ಧ್ಯಾನ್ ಚಂದ್ ಅವರಿಗಿದ್ದ ಮನಸ್ಥಿತಿ ಮತ್ತು ಬದ್ಧತೆಯನ್ನ ಯುವ ಕ್ರೀಡಾಪಟುಗಳು ಅನುಕರಿಸಿದರೆ ಯಶಸ್ಸು ಕಾಣುವುದಕ್ಕೆ ಸಾಧ್ಯ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಒಲಿಂಪಿಕ್ ಭವನದಲ್ಲಿ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯು ಆಯೋಜನೆ ಮಾಡಿದ ಪದ್ಮಭೂಷಣ ಹಾಕಿಪಟು ಮೇಜರ್ ಧ್ಯಾನ್ ಚಂದ್ ಜನ್ಮದಿನ ಹಾಗೆ ರಾಷ್ಟ್ರೀಯ ಕ್ರೀಡಾ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅನೇಕ ಯುವಕರಲ್ಲಿ ಕ್ರೀಡಾ ಬದ್ಧತೆ ಕಡಿಮೆಯಾಗ್ತಾ ಇದೆ ಅಂತ ಹೇಳಿದರು. ಇನ್ನು ಭಾರತೀಯ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಕೊರತೆಯಾಗಿಲ್ಲ. ಎಲ್ಲರ ನಿರೀಕ್ಷೆಯಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ವಿವಿಧ ಕ್ರೀಡಾಕೂಟಗಳಲ್ಲಿ ಚಾಂಪಿಯನ್ಶಿಪ್ ಮೆಡಲ್ ತರಲಾಗುತ್ತಿದೆ ಅಂತ ತಿಳಿಸಿದ್ರು. ಇದಲ್ಲದೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಕೆ ಗೋವಿಂದರಾಜು ಮಾತನಾಡಿ, ಈ ಬಾರಿ ನಮ್ಮ ರಾಜ್ಯದಿಂದ ಒಲಿಂಪಿಕ್ ಕ್ರೀಡೆಗೆ ಯಾರೂ ಹೋಗಲಿಲ್ಲ ಎಂಬ ಕಳವಳ ನಮ್ಮ ಮುಂದಿದೆ. ಮುಂದಿನ ಬಾರಿ ಇದ್ರೂ ಕನಿಷ್ಠ ಅಂದ್ರೂ 3 ಜನ ನಮ್ಮ ರಾಜ್ಯದಿಂದ ಭಾಗವಹಿಸಬೇಕು. ಅದಕ್ಕೆ ಬೇಕಾದ ಸವಲತ್ತು ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ ರಾಜ್ಯದ ಕ್ರೀಡಾಪಟುಗಳನ್ನ ಸನ್ಮಾನಿಸಿ ಗೌರವವನ್ನ ಮಾಡಲಾಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಬಂದಿರುವ ಹಾಕಿ ಕ್ರೀಡಾಪಟುಗಳಿರ್ಬೋದು ಎಲ್ಲ ಹಾಕಿ ಆಡೋದನ್ನ ಶುರು ಮಾಡಿ ಸಿಂಗರ್ ಇರ್ತಾರೆ. ಈಗ ಬ್ರಾಡ್ ಮ್ಯಾನ್ ಬ್ಯಾಟಿಂಗ್ ಅಂತೇಳಿ ಕರೆಕ್ಟ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಬಂದಿರುವ ಹಾಕಿ ಕ್ರೀಡಾಪಟುಗಳಿರ್ಬೋದು ಎಲ್ಲ ಚಿಕ್ಕ ಪ್ರೀತಿಪೂರ್ವಕವಾಗಿ ಈಗ ಬ್ರಾಡ್ ಮ್ಯಾನ್ ಬ್ಯಾಟಿಂಗ್ gold medalist Argentina was defeated by India to India for not making to the cup. ನೋಡಿದ್ದಾರೆ ಅಂತ ಮಾಹಿತಿ ಇದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ India for 5 consecutive years. ಹಾಕಿ ಕ್ರೀಡಾಪಟುಗಳಿರ್ಬೋದು ಎಲ್ಲ ಇವತ್ತು ಹಾಕಿ ನಾವು ಎಲ್ಲೋ ಇದ್ವಿ, ಎಲ್ಲಿಗೋ ಬಂದಿದ್ವಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಲಾಸ್ಟ್ 2 ಒಲಿಂಪಿಕ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಬಂದಿದೆ. ಅದಕ್ಕೆ ನಾನು ಇವತ್ತು ಕಂಗ್ರಾಚುಲೇಟ್ ಮಾಡ್ತೇನೆ. ಇನ್ನೊಂದು ವ್ಯಥೆ ಏನಂದ್ರೆ, ನನಗೆ ಇಲ್ಲೇ ಇದ್ದಾರೆ ಸುಬ್ಬಯ್ಯ ಮತ್ತೆ ಬಹಳಷ್ಟು ಜನ ಕೊಡಗು ಮಕ್ಕಳಿದ್ದಾರೆ, ಇಲ್ಲಿ ಮಾಡ್ತಾರೆ. 400ಕ್ಕೂ ಹೆಚ್ಚು ಲೋಕಲ್ ಅವರ ಟೀಮುಗಳು ಮಾಡಿ ಆಡ್ತಾರೆ. ಈ ಒಲಿಂಪಿಕ್ಸ್ ಅಲ್ಲಿ ನಮ್ಮ ರಾಜ್ಯದಿಂದ ಒಬ್ರು ಹೋಗ್ಲಿಲ್ಲ ಅಂತೇಳಿ ನನ್ಗೊಂದು ವ್ಯಥೆ ಆಯ್ತು. ಏನಪ್ಪ, ನಮ್ಮ ರಾಜ್ಯದಿಂದ ಕೊಡಗು ಹಾಕಿ ಇದು ಏನೋ ಏರಿಯಾ, ಅಲ್ಲಿಂದ ಒಬ್ಬ ಪ್ಲೇಯರನ್ನು ಸೆಲೆಕ್ಟ್ ಆಗಿಲ್ಲ. ಕೊನೆ ಪಕ್ಷ ನಮ್ಮ ರಾಜ್ಯದಿಂದ ಯಾರು ರೆಪ್ರೆಸೆಂಟ್ ಮಾಡಿಲ್ಲ ಇಂಡಿಯನ್ ಟೀಮ್ ಅಲ್ಲಿ ಅಂತೇಳಿ ತಾನೇ ನಾನು ಕ್ವಶನ್ ಮಾಡಿದೆ. ಇಲ್ಲ ಸರ್, ನೆಕ್ಸ್ಟ್ ಒಲಿಂಪಿಕ್ಸ್ಗೆ ಹೇಳಿದ್ದಾರೆ. ಕನಿಷ್ಠ ಪಕ್ಷ 3 ಜನ ಆದ್ರೂ ಇಂಡಿಯನ್ ಟೀಮ್ ಅಲ್ಲಿ ಇರಬೇಕು ಅಂತ ನನ್ನ ರಿಕ್ವೆಸ್ಟ್. ನಿಮ್ಗೆ ನೀವು ಅಲ್ಲಿ ಏನ್ ಬೇಕಾದ್ರೆ ಹೇಳಿ, ನಾನು ಅಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ಈ ಇನ್ನೊಂಥರ ಇದೆ ತಗೊಳ್ಳ ಹಿಂದೆಯಿಂದ ತಳ್ಳಬೇಕು. ಎಷ್ಟೇ ನೀವು ಇದ್ದಿದ್ರು ಕೂಡ ಒಂದು ಸ್ವಲ್ಪ ಪುಷ್ ಮಾಡುವಂತ ವ್ಯವಸ್ಥೆನೂ ಇದೆ. ಇದನ್ನೆಲ್ಲ ನೋಡಿ ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಯುವಜನ ಸೇವಾ ಇಲಾಖೆಯಿಂದ ಮತ್ತು ಒಲಿಂಪಿಕ್ ಸಂಸ್ಥೆಯಿಂದ, ಕ್ರೀಡಾ ಇಲಾಖೆ ಅಧಿಕಾರಿಗಳು ಅಷ್ಟೇನೆ. ನೀವು ಎಷ್ಟು ಕ್ರೀಡಾಪಟುಗಳು ಸಪೋರ್ಟ್ ಮಾಡ್ತೀರೋ, ಎಸ್ಪೆಷಲಿ ಕೋಚಸ್ ಮತ್ತು ಅಧಿಕಾರಿಗಳು, ನೀವು ಕ್ರೀಡಾಪಟುಗಳಿಗೆ ಎಷ್ಟು ಶಕ್ತಿ ತುಂಬ್ತೀರೋ ಅಷ್ಟು ಅವರು ಮುಂದೆ ಬರ್ತಾರೆ. ನೀವು ರೆಡ್ ಟೇಪಿಸಮ್ ಮಾತ್ರ ಬಿಡ್ಬೇಕು. ನೀವು ಕ್ರೀಡಾ ಅಧಿಕಾರಿಗಳು ಕ್ರೀಡೆ ಅಂತಂದ್ರೆ ನಾವು ನಿಂತಿದ್ದೀವಿ, ನಿಮ್ಮ ಹಿಂದೆ ನೀವು ಮಾಡಿ ಅಂತ ಹೇಳ್ಬೇಕೆ ಹೊರತು ಇದು ಕೊಡಕ್ ಬರೋದಿಲ್ಲ, ಅದು ಮಾಡಕ್ ಬರೋದಿಲ್ಲ, ಅದನ್ನ ಕಡಿಮೆ ಮಾಡಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬಿಟ್ಟು ಕ್ರೀಡಾ ಮನೋಭಾವದಿಂದ ಕ್ರೀಡಾಪಟುಗಳಿಗೆ, ಕ್ರೀಡಾ ಸಂಸ್ಥೆಗಳಿಗೆ, ತಮಗೆಲ್ಲ ಗೊತ್ತಿದ್ದಾಗೆ ಈಗ ತಾನೇ ಮಾನ್ಯ ಗೋವಿಂದರಾಜು ಅವರು ಹೇಳಿದಾಗೆ ಧ್ಯಾನ್ ಚಂದ್ ಅವರ ಕ್ರೀಡಾ ಮನಸ್ಥಿತಿ ಮತ್ತು ಅವರು ನಡೆದು ಬಂದಂಥ ದಾರಿ ಯಾರು ಕೂಡ ನಾವು ಅದನ್ನು
ಅನುಕರಣೆ ಮಾಡಬಹುದಷ್ಟೇ ಹೊರತು ಅವರ ಹಂತಕ್ಕೆ ಹೋಗೋದಕ್ಕೆ ಯಾವುದೇ ಕ್ರೀಡಾಪಟುಗೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಅನೇಕ ಪ್ರಶ್ನೆಗಳನ್ನು ಹಾಕೋಬಹುದು. ಕಾರಣ ಏನು ಅಂತ ಹೇಳಿದ್ರೆ, ನಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಅವರಿಗಿದ್ದಂಥ ಕ್ರೀಡಾ ಮನಸ್ಥಿತಿ